ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ. ನಮಸ್ಕಾರ ವೀಕ್ಷಕರೇ, ಇದು ಅರಣ್ಯ ಮಂಥನ ಭಾಗ 6 ಸಸಿ ತಿನ್ನೋ ಸಸ್ಯಹಾರಿಗಳು. ಇದು ಧಾರವಾಡ ಸೋಷಲ್ ಫಾರೆಸ್ಟ್ ಕಹಾನಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, 15 ದಿನದಲ್ಲಿ ಕೋಟಿ ಕೋಟಿ ಲೂಟಿ ಅಂದರೆ ಹಬ್ಬ ಅಂತೀರಿ. ನಿಜ. ಯಾಕಂದರೆ ಇವತ್ತು ಈಗ ಒಂದು ಸ್ವರೂಪ ಮೇಡಮ್ ಅವ್ರಿಗೆ ಸುರೇಂದ್ರ ಉಗಾರಿ ಅಂಥೇಳಿ ಪರಿಸರವಾದಿಗಳು, ವಕೀಲರು, ಬೆಳಗಾವಿಯ ವಕೀಲರು ಒಂದು ದೂರನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ನರೇಗಾದಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಎಸಗಿದ ಧಾರವಾಡ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ದೂರನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದಾರೆ. ಇವತ್ತು ಅವರು ಅದನ್ನು ಸೀಲ್ ಹಾಕಿಸಿ ತಗೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಜೊತೆ ಕೂಡ ಅವ್ರು ಮಾತಾಡ್ತಾರೆ. ಏನಂತ ನಿಮಗೆ ತೋರಿಸ್ತೇವೆ. ಏನಾಗಿದೆ ಅಂತ ಹೇಳಿದರೆ, ಅವರು ಇಲ್ಲ ಇಲ್ಲಿ ಯಾರು ಅರಣ್ಯವನ್ನು ಅಚ್ಚುಕಟ್ಟಾಗಿರಬೇಕು, ಹಾಗೆ ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು, ಅವರೇ ಅಂದರೆ ಬೇಲಿಗೆ ಎದ್ದು ಹೊಲವನ್ನು ಮೇಯ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇಲ್ಲಿ ಈ ಕಾಮಗಾರಿಯನ್ನು ಭಾಳ ಅದ್ಭುತವಾಗಿ ನಿಭಾಯಿಸುವ ಅಧಿಕಾರಿಗಳು ಯಾವ ರೀತಿ ಅಕ್ರಮವನ್ನು ಎಸಗಿದ್ದಾರೆ ಅಂತ ಹೇಳಿ ನಿಮಗೆ ಬಿಡಿಸ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ ಅವರು. ವಲಯ ಅರಣ್ಯ ಇಲಾಧಿಗಳು ಅಂದರೆ RFO ಅವರು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಡೆಪ್ಟಿ ಅಂದರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೇರಿಕೊಂಡು ಕೆಲಸಕ್ಕೆ ಬಾರದ ಕೂಲಿಕಾರರಿಗೆ, ಕೆಲಸಕ್ಕೆ ಬಾರದಂದ್ರೆ ಆ ರೀತಿಯಲ್ಲ, ಕೆಲಸ ಮಾಡಲು ಬಾರದ ಆ ಕೂಲಿಕಾರರಿಗೆ ಹಾಜರಿ ಹಾಕಿ ಕೊಟ್ಟಿ ದಾಖಲೆ ಸೃಷ್ಟಿಸಿ, ಹಾಗೆ ಕಳಪೆ ಕಾಮಗಾರಿ ಇತ್ಯಾದಿ ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಅದನ್ನು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾ ಇದ್ದಾರೆ. ಸುಮಾರು ಒಂದು 506 ಪೇಜಿನ ಒಂದು ದಾಖಲೆಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. NMMS ತಂತ್ರಾಂಶದಲ್ಲಿ ಕಂಡಂತೆ ಅಂತ ಯಾರಾದರೂ ನೋಡ್ಬೋದು ಅಂತ ಹೇಳ್ತಾರೆ. ಈ ಕೆಳಕಂಡ ದೂರುಗಳನ್ನು ನಾನು ಸಲ್ಲಿಸಿದ್ದೇನೆ. ಒಂದು 10-11 ಪಾಯಿಂಟ್ಸನ್ನು ಅವರು ರಿಲೀಸ್ ಮಾಡಿದ್ದಾರೆ. ಸಂಬಂಧಿಸಿದ ಪಂಚಾಯತ್ದಿಂದ ನಮೂನೆ 6 ಪಡೆಯದೆ NMR ಸೃಜನೆ ಮಾಡಿದ್ದು ಇದು ಒಂದು. ಸೆಕೆಂಡ್, NMRನಲ್ಲಿ ಸೃಜಿಸಿರುವ ವ್ಯಕ್ತಿಗಳ ಕೆಲಸ ಮಾಡಲು ಬಂದಿಲ್ಲ. ಅವ್ರು ಯಾರಿದಾರಲ್ಲ ಅವ್ರ ಕೆಲಸಕ್ಕೆ ಬಂದಿಲ್ಲ ಕೊಟ್ಟಿ ಅಂತ. NMRನಲ್ಲಿ ಸೃಜಿಸಿರುವ ವ್ಯಕ್ತಿಗಳು NMMS ಹಾಜರಾತಿಯಲ್ಲಿ ಇರೋದಿಲ್ಲ, ಅಟೆಂಡೆನ್ಸ್ನಲ್ಲಿ ಇಲ್ಲ ಅವರು. ಹಾಗೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಕಾಮಗಾರಿಗಳಲ್ಲಿ NMMS ಹಾಜರಾತಿ ಹಾಕಿರ್ತಾನೆ, ಹಿಂಗೊಮ್ಮೆ ಸಿಗ್ನೇಚರ್ ಮಾಡಿರ್ತಾನೆ ಅನ್ನೋ ಅರ್ಥದಲ್ಲಿ, ಥಂಬ್ ಕೊಟ್ಟಿರ್ತಾನೆ ಅನ್ನೋ ಅರ್ಥದಲ್ಲಿ. ಹಾಗೆ ಮೊಬೈಲ್ನಲ್ಲಿರುವ ಫೋಟೋಗಳನ್ನು ಮೊಬೈಲ್ನಿಂದ ಹಿಡಿದು NMMS ಹಾಜರಾತಿ ಹಾಕಿರ್ತಾರೆ. ಕಮಲೋತ್ಪತ್ತಿ ಅಂತ ಹೇಳ್ತಾರಲ್ಲ, ಆ ಮೊಬೈಲ್ನಿಂದ ಫೋಟೋಗಳು ಆ ಮೊಬೈಲಿಗೆ ಮತ್ತೊಂದು ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗೆದು ಸೃಷ್ಟಿ ಮಾಡಿದ್ದು. ಇಲ್ಲಿ ಮುಂಗಡ ಕಾಮಗಾರಿಗಳಿಗೆ NMR ಸೃಜನೆ ಮಾಡಿದ್ದು NMMS ಹಾಜರಾತಿಯಲ್ಲಿ ನೋಡಿದರೆ ನೆಡುತೆಪ್ಪು ನಿರ್ವಹಣೆ ಮಾಡಿರುವ ಫೋಟೋ ಇರುತ್ತವೆ. ಇಲ್ಲಿ ಕೆಲವೊಂದು ದಾಖಲೆಗಳನ್ನು ಈ ರೀತಿ ಅವರು ರಿಲೀಸ್ ಮಾಡ್ತಾರೆ. ರಾತ್ರಿ ವೇಳೆಯಲ್ಲಿ NMMS ಹಾಜರಾತಿ ಹಾಕಿರುತ್ತಾರೆ, ನೈಟ್. ಆಹಾ, ಈಗ ನೀವು ಹೇಳ್ತಾರಲ್ಲ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಅಂದರೆ ಕತ್ತಲೆಯಿಂದ ಬೆಳಕಿಗೆ ಹೋಗಬೇಕು ಅಂತ ಹೇಳಿ ಪ್ರಾಯಶಃ ಇದು ಲಾಗು ಆಗ್ತದೆ ಅನ್ನೋ ಅರ್ಥದಲ್ಲಿ ಮಾರ್ಮಿಕವಾಗಿ ಹಾಕಿದ್ದಾರೆ. NMMS ಹಾಜರಾತಿಯಲ್ಲಿರುವ ಫೋಟೋದಲ್ಲಿ ಅವ್ರು ಯಾರು ಇರ್ತಾರಲ್ಲ ಆ ಫೋಟೋದಲ್ಲಿ ಇರೋದಿಲ್ಲ, ಅವರೇ ಬೇರೆ ಇವರೇ ಬೇರೆ, ನಾನವನಲ್ಲ ಅಂತ ಹೇಳ್ತಾರೆ ಅವರು. NMRನಲ್ಲಿ ಇರೋ ವ್ಯಕ್ತಿಗಳು ಬೇರೆ, ಹಾಜರಾತಿ ಫೋಟೋಗಳಲ್ಲಿ ಇರುವವರು ಬೇರೆ ವ್ಯಕ್ತಿಗಳು.
ಭಾಳ ಅಂದರೆ ಎಷ್ಟು ಅಂದರೆ 1 ಕೋಟಿ ಹೊಡಿಬೇಕಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಇವರು ಬಿಡಿಸಿದ್ದಾರೆ. ಇನ್ನು 10ನೇ ಪಾಯಿಂಟ್ನಲ್ಲಿ ಅಂದಾಜು ಪತ್ರಿಕೆಯಲ್ಲಿ ಅಲ್ಲೇನು ಮೆನ್ಷನ್ ಮಾಡಿರ್ತಾರಲ್ಲ, ಹೆಚ್ಚಿನ ಕೂಲಿ ಕಾರ್ಮಿಕರನ್ನು ಹಾಕಿರುವುದು ಕಂಡು ಬಂದಿದೆ. ಹತ್ತಿದ್ರೆ ಅಲ್ಲಿ ಬಂದಿರೋರು ಜಾಸ್ತಿ ಮಂದಿ. 10 ಹೆಕ್ಟೇರ್ ನೆಡುತೋಪು ಅಂದರೆ ಅಲ್ಲಿನ ಸಸಿಯನ್ನು ನೆಡ್ತಿರಲ್ಲ, ಅಲ್ಲಿ ಆ ಪ್ರದೇಶಕ್ಕೆ ಒಬ್ಬ ವಾಚರ್ ಇರಬೇಕು. ಆದರೆ ಇಲ್ಲಿ 6ರಿಂದ 8 ಜನರನ್ನು ಹಾಕಿದ್ದಾರೆ. ಅವಶ್ಯಕತೆ ಏನಿದೆ ಅಷ್ಟಿಲ್ಲ, ಅವಶ್ಯಕತೆಗಿಂತ ಸಿಕ್ಕಾಪಟ್ಟೆ ಹಾಕಿಬಿಟ್ಟಿದ್ದಾರೆ. ಹಾಗೆ ಅರಣ್ಯ ಸಿಬ್ಬಂದಿಗಳೇ ನಿಂತು NMMS ಹಾಜರಾತಿಯಲ್ಲಿ ಕೂಲಿಕಾರ ಹೆಸರಿನಲ್ಲಿ ಫೋಟೋ ತೆಗೆಸಿಕೊಂಡಿದ್ದಾರೆ. ಪಾಪ ಅಲ್ಲಿ ಕೆಲಸ ಇಲ್ಲಿ ಕೆಲಸ, ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ. ಒಬ್ಬನೇ ವ್ಯಕ್ತಿ ಕಾಮಗಾರಿಗಳಲ್ಲಿ NMMS ಹಾಜರಾತಿಯಲ್ಲಿ ಸೆಲ್ಫಿ ತಗೊಂಡು ಹಾಜರು ಹಾಕಿರ್ತಾನೆ, ನೋಡ್ಬೋದು ಸ್ಕ್ರೀನ್ನಲ್ಲಿ. ಹಾಗೆ 13ನೇ ಪಾಯಿಂಟು, ಇಲಾಖೆಯ ನರ್ಸರಿಯಲ್ಲಿ ಸ್ವಲ್ಪ ಕೇಳಿ, ಇಲಾಖೆಯ ನರ್ಸರಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರನ್ನೇ ಅವರನ್ನೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಕಾರರು ಎಂದು ತೋರಿಸಿ ಹಾಜರಿ ಹಾಕಿದ್ದು ಕಂಡು ಬರುತ್ತದೆ. ಪಾಪ ಗೌರ್ಮೆಂಟ್ ಸರ್ವೆಂಟ್ ಅವ್ರನ್ನೇ ಕೂಲಿಕಾರರು ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಈ ರೀತಿ ಅಕ್ರಮ ಮಾಡಿದ ಕಾರಣ ಹುಬ್ಬಳ್ಳಿ ಅರಣ್ಯಾಧಿಕಾರಿ ಅರವಿಂದ್ ಕಣವಿ ಅವರಿಂದ ಸರ್ಕಾರಕ್ಕೆ ಸುಮಾರು 1 ಕೋಟಿ ರೂಪಾಯಿ ಹಣದ ದುರುಪಯೋಗ, ಅಂದರೆ ಈ ರೀತಿ ಅದು ಮಿಸ್ಯೂಸ್ ಆಗಿದೆ. ಅಲ್ಲದೆ ಶ್ರೀಮತಿ ಪರಿಮಳ ಹುಲಗಣ್ಣವರು ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಧಾರವಾಡ ಇವರ ಸರಿಯಾದ ಕ್ಷೇತ್ರ ತಪಾಸಣೆ ಮಾಡದೆ ಚೆಕ್ ಮೆಜರ್ಮೆಂಟ್ ಮಾಡಿ, ಅಂದರೆ ಇಲ್ಲಿ ದುರಾಶೆಯಿಂದ ಅಥವಾ ದುರ್ಬಳಕೆ, ಅಧಿಕಾರ ದುರ್ಬಳಕೆಯಿಂದ ಸರ್ಕಾರಕ್ಕೆ ನಷ್ಟವಾಗಿದೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಸರಿಯಾಗಿ ಕ್ಷೇತ್ರ ಭೇಟಿ ನೀಡದ ವಿವೇಕ್ ತಿಮ್ಮಪ್ಪ ಕವರಿ ಅಂಥೇಳಿ, ವಿವೇಕ್ ತಿಮ್ಮಪ್ಪ ಕವರಿ ಅನ್ನೋರು, ಅವರು ಉಪ ಸಂರಕ್ಷಣಾಧಿಕಾರಿ ಸಾಮಾಜಿಕ ಅರಣ್ಯ ವಿಭಾಗ ಧಾರವಾಡ ಇವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸೆಕೆಂಡ್ ಸಿಗ್ನೇಟರಿ ಮಾಡಿರೋದು, 2ನೇ ಸಿಗ್ನೇಟರಿ, ಫಸ್ಟ್ ಬೇರೆ ಮಾಡ್ತಾರೆ RF ಅವರು, ನೆಕ್ಸ್ಟ್ ಇವ್ರದ್ದು ಕಂಡು ಬಂದಿದ್ದು. ಈ ಕೂಡಲೇ ಇದರ ಬಗ್ಗೆ ತನಿಖೆ ಆಗಬೇಕು ಮಾಡಿ 1ನೇ ಸಿಗ್ನೇಚರಿ ಮಾಡಿದ ವಲಯ ಅರಣ್ಯ ಅಧಿಕಾರಿ ಅರವಿಂದ್ ಕಣವಿ ಅವರು ಹುಬ್ಬಳ್ಳಿ ವಲಯಕ್ಕೆ ಬಂದಾಗಿನಿಂದ ಈ ಏನೇನು ಕಾಮಗಾರಿ ಮಾಡ್ಯಾರ ಒಂದು ಹಿಡಿದು ಎಲ್ಲ ಸಾರಾಸಟ್ಟಾಗಿ ತನಿಖೆ ಮಾಡಿಸ್ಬಿಡ್ರಿ, ಯಾಕೋ ನಮಗೆ ಮಿಸ್ ಹೊಡಿತಾ ಇದೆ ಅಂತ ಕೇಳ್ತಾರೆ. ನಮಗೆ ಡೌಟ್ ಇದೆ ಅಂತಲೇ ಕ್ಲಿಯರಾಗಿ ಹೇಳ್ತಾರೆ. ಇದಕ್ಕೆ ಸಹಕರಿಸಿದ MIS ಮಾಡಿದ ಪರಿಮಳ ಅವ್ರನ್ನ, ಹಾಗೆ ಸೆಕೆಂಡ್ ಸಿಗ್ನೇಟರಿ ವಿವೇಕ್ ತಿಮ್ಮಪ್ಪ ಅವ್ರನ್ನ, ಆಮೇಲೆ ಕೌರಿ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಇದು 19/5/2024, ಹಾಗೆ ಅಲ್ಲಿಂದ 31/5/2024, ಒಂದು 15 ದಿವಸದಲ್ಲಿ ಈ ರೀತಿಯಾಗಿದೆ, ತಂತ್ರಾಂಶದಲ್ಲಿ ಎಲ್ಲ ಕಂಡು ಬಂದಿದೆ ನೋಡಿ ಅಂತ ಹೇಳ್ತಾ ಅವ್ರು ಏನು ಮಾತಾಡ್ತಾರೆ, ಹಿಂಗೆ ಯಾಕೆ ಆಗಬೇಕು. ಲಾಸ್ಟ್ ಟೈಮ್ ಕೂಡ ನಾನು ಒಂದು ರಿಲೀಸ್ ಮಾಡಿದಾಗ ಅವರು ಕೌಂಟ್ರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹಂಗೇನಾಗಿಲ್ಲ ಅಂತ ಹೇಳ್ಬಿಟ್ರು. ಈಗ ಲೋಕಾಯುಕ್ತದವ್ರು ಬರ್ತಾರೆ, ತನಿಖೆ ಮಾಡ್ತಾರೆ, ಮುಂದೆ ನಿಮಗೆ ತೋರಿಸ್ತೀವಿ ಅನ್ನೋ ಅರ್ಥದಲ್ಲಿ ಇವಾಗ ಬಂದಿದ್ದಾರೆ. ಮುಂದೆ ಏನಾದರೂ ಕೊಟ್ಟರು ಕೂಡ ನಾವು ಅದನ್ನು ಒಪ್ಪೋದಿಲ್ಲ. ಇಲ್ಲಿ ಸ್ವರೂಪ ಮೇಡಮ್ ಅವ್ರಿಗೆ ಹೇಳ್ತಾರೆ, ಇದು ಹಿಂಗೆ ನಡ್ಕೊಂಡು ಹೊಂಟಿದೆ ಮೇಡಮ್, ಇದು ಇಲ್ಲಿ ಸರ್ಕಾರದ ಹಣ ಲೂಟಿ ಆಗ್ತಾ ಇದೆ, ಜನರ ತೆರಿಗೆ ಹಣ ಲೂಟಿ ಆಗ್ತದೆ ಅನ್ನೋ ಅರ್ಥದಲ್ಲಿ ನಾವು ತೆರಿಗೆ ಕಟ್ಟೋದ್ರಿಂದ ಹಕ್ಕಿನಿಂದ ಕೇಳ್ತೀವಿ, ಇಲ್ಲ ನಾವು ಲೋಕಾಯುಕ್ತಿಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. PCCF ಸರ್ ಹಾಗೆ ಅರಣ್ಯ ಇಲಾಖೆಯ ಇಲ್ಲಿ ಸಚಿವರನ್ನು ನಾವು ಕೇಳೋದು, ಸರ್ ಇದನ್ನು ನಿಮಗೆ ತಲುಪಿಸ್ತೀವಿ ನೋಡಿ, ಈ ರೀತಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ಇದರ ಇನ್ನೊಂದು ಭಾಗವನ್ನು ಇಷ್ಟರಲ್ಲೇ ಮತ್ತೆ ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ನಮಸ್ಕಾರ. ನಮಸ್ಕಾರ, ಸುರೇಂದ್ರ ಉಗ್ಯಾರೆ ಅವರ? ಹಲೋ, ಸುರೇಂದ್ರ ಉಗ್ಯಾರೆ ಅವರ? ಸರ್ ನಮಸ್ಕಾರ, ನಾನು ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ಗರುಡ ಟಿವಿ ಧಾರವಾಡ ಸರ್. ಎಸ್ ಸುರೇಂದ್ರ ಮತ್ತೆ ಏನ್ ಸರ್ ನಿಮ್ಮ ಹೋರಾಟದಲ್ಲಿ ನಾವು ಮತ್ತೆ ಈಗ ಜಾಯಿನ್ ಆಗೋಣ ಅಂತ ಹೇಳಿ ಕೆಲವೊಂದು ದಾಖಲೆ ಬಂದವು. ಇದು ಏನ್ ಹೇಳ್ಬೇಕು, ಇದನ್ನ 15 ದಿನದಲ್ಲಿ ಕೋಟಿ ಲೂಟಿ ಅಂತ ಹೇಳ್ತೀರಾ ಅಥವಾ ಏನಿದು ಸಸ್ಯಹಾರಿಗಳ ಸಸ್ಯ ಬೇಟೆ ಅಂತೀರಾ, ಏನಂತೀರಾ ಸರ್ ಇದು? ಅದು ಇವತ್ತು ಮನೆ ಕೊಡೋದು ಕಾಪಿ ಅಲ್ರಿ? ಎಸ್ ಏನೇ ಸರ್, ಇದೇನು ಮೊನ್ನೆ ನನಗೇನೋ ಮಾಹಿತಿ ಬಂತು ಸರ್. ಸೊ ಆ ಮಾಹಿತಿ ಪ್ರಕಾರ ನಾನೇನು ಮಾಡಿದ್ವಿ, ಸುಮಾರು ಆ ವೆಬ್ಸೈಟ್ ಪ್ರಕಾರ ಚೆಕ್ ಮಾಡಿ ಸುಮಾರು ಒಂದು 15 ದಿನದೊಳಗೆ ಸರ್, ಅಂದ್ರೆ 19/5 ಹಿಡ್ಕೊಂಡು ಸರ್, ಈ 31/5 ತನಕ ಸರ್, ಈ 19 ದಿನದೊಳಗೆ 19/5 ಹಿಡ್ಕೊಂಡು 31/5 ತನಕ. ಸೊ ಈ ತಾರೀಕಿನೊಳಗೆ ನಾನು ಡಾಕ್ಯುಮೆಂಟ್ ಚೆಕ್ ಮಾಡಿದ್ನಿ ಸರ್, ವೆಬ್ಸೈಟ್ ಒಳಗೆ ಚೆಕ್ ಮಾಡಿ ನೋಡಿದಾಗ
ನನಗೇನು ಗೊತ್ತಾಯ್ತು ಸರ್, ಇದ್ರೊಳಗ ಲಕ್ಷಾಂತರ ಅಂದ್ರೆ ಕೋಟಿ ಕೋಟಿ ಲೂಟ್ ಮಾಡಿದ್ರು ಸರ್. ಎಲ್ಲಿ ಈ ಸಾಮಾಜಿಕ ಅರಣ್ಯ ಇಲಾಖೆ ವಿಭಾಗದೊಳಗೆ ಸರ್, ಇಲ್ಲಿ ಧಾರವಾಡ ಜಿಲ್ಲಾ ಸಾಮಾಜಿಕ ಅರಣ್ಯ ಇಲಾಖೆ ಒಳಗೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 900 ಪೇಜ್ ಆಯ್ತು ಸರ್. ನಾನು ಮಾಹಿತಿನ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. 2763 ಪೇಜ್ ಐತೆ ಸರ್. ಅದೆಲ್ಲ ತಗೊಂಡು ನಾನು ಇವತ್ತೇನು ಮಾಡಿದೆ ಅಂದ್ರೆ ಜಿಲ್ಲಾ ಪಂಚಾಯತಿ CO ಮೇಡಮ್ ಅದಾರ, ಸ್ವರೂಪ ಮೇಡಮ್ ಅವರಿಗೆ ಇವತ್ತು ಹೋಗಿದ್ನಿ. ಅಲ್ಲಿ ಅವ್ರು ಇದ್ದಿದ್ದಿಲ್ಲ, ಅವ್ರ PS ಅವ್ರಿಗೆ ಕೊಟ್ಟು ಕಾಪಿ ತಗೊಂಡು ರಿಸೀವ್ ತಗೊಂಡು ಒಂದು ಪೆಟಿಷನ್ ಕೊಟ್ಟು ಬಿಟ್ಟೆ ಸರ್. ಆ ಪ್ರಕಾರ ಏನಂದ್ರೆ ಸರ್, ಈ ಸುಮಾರು ಈ ಡಾಕ್ಯುಮೆಂಟ್ಗಳು ನೋಡಿದ್ರೆ ಹೆಚ್ಚು ಕಮ್ಮಿ ಈ 19 ಹಿಡ್ಕೊಂಡು 31 ತನಕ ಸುಮಾರು 1 ಕೋಟಿ ತನಕ ಗುಲಮನ್ ಮಾಡಿರ್ತ ಅಂದಾಜು ಅನಿಸ್ತದೆ ಸರ್. ಓಕೆ, ಸೊ 15 ದಿನದಲ್ಲಿ ಕೋಟಿ ಲೂಟಿ ಅಂತ ಅದಕ್ಕೆ ಹೇಳಿದೆ, ಕರೆಕ್ಟಾ? ಅನುಭವ ಸರ್. ಕೋಟಿ ಲೂಟಿ ಸರ್, ಇನ್ನು ಅವರೇ ಲೆಕ್ಕ ಮಾಡಿಕೊಡಿ ಸರ್. ಇದು ಬರೀ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ ಸರ್. ಈ ಬರೀ ಇದೆಲ್ಲ ಸಾಮಾಜಿಕ ವಲಯದೊಳಗ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹಿಡ್ಕೊಂಡು ಇಷ್ಟು ಮಾಡಿದಾರ. ಇವನ್ನೆಲ್ಲ ಹಿಡ್ಕೊಂಡ್ಬಿಟ್ರೆ ಎಷ್ಟು ಮಾಡ್ತಾರೆ ಏನು ಗೊತ್ತಿಲ್ಲ. ನನಗಂತೂ ಅನ್ಸುತ್ತೆ ಸರ್, ಅತಿ ಹೆಚ್ಚು ಭ್ರಷ್ಟಾಚಾರ ಎಲ್ಲಿಯಾದ್ರೂ ಇದ್ರೆ ಅದು ಅರಣ್ಯ ಇಲಾಖೆ ಒಳಗಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಹೇಳಿದ್ದೇನೆ, ಮತ್ತೆ ಯಾವನಾದ್ರೂ ಅರಣ್ಯ ಅಧಿಕಾರಿ ಇಲ್ರಿ ಸುರೇಂದ್ರ ಸುಳ್ಳು ಹೇಳ್ತೀರಿ, ನಾವು ಪ್ರಾಮಾಣಿಕ ಅದನ್ನ ಅಂತಂದ್ರೆ ಅವ್ರ ಕೈ ಮುಟ್ಕೊಂಡು ಮಾತಾಡ್ಲಿ, ಅವ್ರ ಜಾಗಕ್ಕೆ ನಾನು ಬರ್ತೇನೆ. ಮಣ್ಣು ನೋಡ್ರಿ, ಧಾರವಾಡದ ರೂಟ್ ಸ್ಟಾಕ್ ಸಂಬಂಧಪಟ್ಟಂಗ ಮನವಿನೂ ಕೊಟ್ಟಿದ್ದವ್ರೆ, ಇಲ್ಲ ಸುಳ್ಳು ಐತಿ, ಅದ್ ಪ್ರೆಸ್ ಮೀಟ್ ಕಾಪಿ ಕೊಟ್ರಂತ ಎಲ್ಲಾರು ಸೇರಿ ಮಾಡಿದಂದ್ರೆ ಯಾರು ಹಾಕಿದ್ರು ಇಲ್ಲ ಗೊತ್ತಾಗ್ಲಿಲ್ಲ. ಕೆಲವು ಜನ ಪತ್ರಕರ್ತನಿಗೆ ಫೋನ್ ಮಾಡಿದ್ರು, ಇಲ್ರಿ ಹಿಂಗ್ ಹಾಕಿದಾರಲ್ಲ, ಹಾಕ್ಲಿ ಸರ್, ಅವ್ರು ಬೇಕಾದ್ರೆ ಕರೀಲಿ, ಬೇಕಾದ್ರೆ ನಾನು ಕರಿತೇನೆ, ಬರ್ಲಿ, ಎಲ್ಲಿ ಕಳಪೆ ಆಗಿದ್ದು ನಾನು ತೋರಿಸ್ತೇನೆ, ಬೇಕಾದ್ರೆ ನಾನು ಸ್ಪಾಟ್ ವಿಸಿಟ್ ಮಾಡಿ ತೋರಿಸ್ತೇನೆ ಅವ್ರಿಗೆ, ಎಲ್ಲೆಲ್ಲಿ ಕಳಪೆ ಮಾಡಿದಾರ ತೋರಿಸ್ತೇನೆ ತಂದೆ ಸರ್. ಸೊ ಇದೆಲ್ಲ ನೋಡಿದ್ರೆ ಏನಾಕತ್ತೆ ಅಂತ ಸರ್, ಅವರು ತಪ್ಪು ಒಪ್ಕೊಳ್ಳಂಗಿಲ್ಲ. ಮೇಲಾಧಿಕಾರಿ ಹೋದ್ರ ಎಲ್ಲಾರು ಅವರ ಪರ್ಸೆಂಟೇಜ್ ಗಿರಾಕಿಗಳು ಮೇಲಾಧಿಕಾರಿಗಳು ಸರ್. ನಾನೇನು ಮಾಡಿದ್ರು ಸರ್, ನಿಮ್ಮ ಮನವಿಗೆ ಒಂದು ಕೌಂಟರ್ ಕೊಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ತಿದಾರ ಅಂತ ಹೇಳ್ತೀರಿ ನೀವು? ಹಾ ಸರ್, ಏನ್ ಮಾಡ್ತಾರೆ ಸರ್, ಕ್ವೈಟ್ ಕಾಮನ್ ಆಗಿ ಇವ್ರು ಏನ್ ಮಾಡ್ತಾರೆ, ನಾವು ಮನವಿ ಕೊಡ್ತೀವಿ ಅಥವಾ ನೀವ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆಟಿ ಹಾಕ್ರಿ ಕೊಡ್ರಿ ವಸೂಲು ಮಾಡ್ರಿ ಅಂತಾರಲ್ಲ, ಆ ಗ್ಯಾರಂಟಿ ಗಿರಿಗಳು ನಮ್ಮಲ್ಲಿ ಏನ್ ಕಮ್ಮಿ ಇಲ್ಲ ಬಿಡ್ರಿ, ಹಂಗಂತ ಎಲ್ಲರೂ ಪ್ರಾಮಾಣಿಕರ ಅನ್ನಕ್ ಆಗುದಿಲ್ಲ. ಸೊ ಅರ್ಜಿ ಹಾಕೋದು, ಲೋಕಾಯುಕ್ತಕ್ಕೆ ಅರ್ಜಿ ಹಾಕೋದು, ಸುಮ್ನೆ ಕುಣಿದು ಏಟ ಬರ್ತ ಬಿಡ್ಕೋದು, ಇದ್ರ ಇರ್ಬೋದಿಲ್ಲ ಅಂತ ಅನ್ನಕ್ ಆಗಲ್ಲ ಸರ್. ಯಾರು ಪ್ರಾಮಾಣಿಕರಲ್ಲ, ಮನುಷ್ಯನ್ರಾಗ್ತಲ್ಲ ಸರ್. ಅವ್ರು ಇರ್ತಾರ, ಇವ್ರೇನಲ್ಲ, ಹಂಗಾರೆ ಇವ್ರೇನ್ ಅವ್ರೇನ್ ಕಮ್ಮಿ ಅಲ್ಲ ಸರ್. ಉಗರ್ ಅವ್ರು ಈಗ ಲಾಸ್ಟ್ ಟೈಮ್ ಕೂಡ ನೀವು ಪ್ರೆಸ್ ಮೀಟ್ ಮಾಡೋದಲ್ದೆ, ಅವ್ರಿಗೆ ಮನವಿ ಕೊಡೋದಲ್ದೆ ಬೆಂಗಳೂರಿನಲ್ಲಿ ಕೊಟ್ರಿ, ಆಮೇಲೆ ಲೋಕಾಯುಕ್ತರು ಕೂಡ ದೂರ್ ಕೊಟ್ರಿ, ಅದು ಕಂಟಿನ್ಯೂ ಇದೆ ಈಗ. ಈಗ ಈಗ ಈ ಇಶ್ಯೂ ನನಗೆ ಫೋನ್ ಮಾಡಿದ್ರು ಸರ್, ಅದನ್ನ ಈ ಇಶ್ಯೂ ಕೂಡ ಮತ್ತೆ ಏನಾದ್ರು ಲೋಕಾಯುಕ್ತ ಕೊಡ್ತೀರಾ ಸರ್? ಅದನ್ನ ನಾನು PS ಅವ್ರಿಗೆ ಹೇಳಿ ಬಂದಿದ್ದೀನಿ ಸರ್. ಇದನ್ನ ನೀವು ಪ್ರಾಮಾಣಿಕವಾಗಿ ತನಿಖಾ ಮಾಡಿಲ್ಲ ಅಂದ್ರೆ ನಾನು ಲೋಕಾಯುಕ್ತಕ್ಕೆ ಬಾಗಿಲು ಏರ್ಬೇಕಾಗತ್ತ ಅಂತಾನೆ ಹೇಳಿ ಬಂದಿನಿ ಸರ್. ನೋಡ್ರಿ, 700 ರೂಪಾಯಿ, ಸುಮಾರು 793 ಫುಟ ಅದಾವ, 63 ಫುಟ ಅದಾವ. ಇದನ್ನ ಕಷ್ಟಪಟ್ಟ ತೆಗೆದಿದ್ದೀನಿ, ಇದನ್ನ ತನಿಖೆ ಮಾಡ್ರಿ. ಇದು ಬರೀ ಒಂದು ಸಾಮಾಜಿಕ ವಲಯದೊಳಗೆ ಇಷ್ಟ ಆಗಿದೆ ಅಂದ್ರೆ ರಾಜ್ಯ ಮಟ್ಟದೊಳಗೆ ಎಷ್ಟು ಆಗ್ತಿರಬಾರ್ದು. ಸೊ ಇದನ್ನು ಇದನ್ನ ತಗೋಬೇಕು, ನೀವು ಅವನ ಗಮನಕ್ಕೆ ತರಬೇಕು. ನಾನ್ ನಿಮ್ಗೆ 15 ದಿನ ಟೈಮ್ ಕೊಡ್ತೀನಿ, 15 ದಿನದೊಳಗೆ ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೋಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಸೇರಿ ಲೋಕಾಯುಕ್ತ ದೂರು ಕೊಡ್ತೀನಿ ಅಂತ ಇವತ್ತನ್ನ ನಾನೊಂದು ಎಚ್ಚರಿಕೆಯನ್ನ ಜಿಲ್ಲಾ ಪಂಚಾಯತ್ PS ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಸರ್. ನಾನು ಬೇಕಾದ್ರೆ 2 ದಿನ ಬಿಟ್ಟು ಬರ್ತೇನೆ ಅಂತಿದ್ದೀನಿ ಸರ್ ಅವ್ರಿಗೆ. ಸರ್, ಈಗ ನಮೂನೆ 6 ಇವರು ಪಂಚಾಯತ್ನಿಂದ ತಗೊಂಡಿಲ್ಲ ಅಂತ ನೀವು ಹೇಳ್ತೀರ ಅದ್ರಲ್ಲಿ, ಹೌದಾ? ಹ್ಞೂ ಸರ್, ಅದು ತಗೊಂಡಿಲ್ಲ. ಆಮೇಲೆ ಇದೆ ಈಗೇನ್ ನರೇಗಾ ಕಾಮಗಾರಿ NMR ನಲ್ಲಿ ಏನ್ ವ್ಯಕ್ತಿಗಳಿದಾರಲ್ಲ, ಇವ್ರು ಯಾರು ಕೆಲ್ಸಕ್ಕೆ ಬಂದಿಲ್ಲ ಅಂತ ಕೂಡ ಹೇಳ್ತೀರಿ? ಹೌದೌದು ಸರ್, ಅಲ್ಲಿ ಫೋಟೋನ ಅದಾವ ಸರ್, ನಾವ್ ಏನ್ ಕೊಟ್ಟೇನಲ್ಲ ಸರ್, ಆ ಫೋಟೋ ಹಾಕಿ ಕೊಟ್ಟೇನೆ ಸರ್. ಆಮೇಲೆ ಇಲ್ಲಿ ಏನ್ ಮಾಡ್ಯಾರ ಸರ್ ಇವ್ರ? ಹೇಳ್ರಿ. ಇಲ್ಲಿ ಒಂದು ಈಗ ಸೃಷ್ಟಿ ಮಾಡಿದ ವ್ಯಕ್ತಿಗಳು ಅಥವಾ ಏನು ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಕಾಮಗಾರಿ ಒಳಗೆ ಇದು NMMS ನಾಗೆ ಹಾಜರಾತಿ ಹಾಕಿರ್ತಾನೆ ಅಂತ ಹೇಳ್ತೀವಿ, ಹೌದಾ? ಏನ್ ಮಾಡಿದಾರೆ ಸರ್ ಅವ್ರ? ಒರಿಜಿನಲ್ ಆಗಿ ಅಲ್ಲಿ ಕಾಮಗಾರಿ ಮಾಡಿದ ವ್ಯಕ್ತಿಗಳು ಅಲ್ಲ ಸರ್ ಅವರು. ಹೌದು, ಕೆಲವು ಕಡೆ ಬೇರೆ ವ್ಯಕ್ತಿಗಳು ಫೋಟೋ ಹಚ್ಚಿದಾರೆ ಸರ್. ಆಮೇಲೆ ಕೆಲವು ಕಡೆ ಬೇರೆ ಫೋಟೋ ತೆಗೆದು ಮೊಬೈಲ್ ಫೋಟೋ ಇಂದ ಅಪ್ಲೋಡ್ ಮಾಡಿದಾರೆ ಸರ್. ಅಂದ್ರೆ ಫೋಟೋ ಮೇಲೆ ಫೋಟೋ ಕಮಲೋತ್ಪತ್ತಿ ಅಂತ ಹೇಳಿ ಅದರಿಂದ ಅಂದ್ರೆ ತಗೊಂಡು ಫೋಟೋ ಮೇಲೆ ಫೋಟೋ ಹಾಕೊಂಡಿದ್ದಾರೆ ಸರ್ ಅವರು. ಅದನ್ನ ಸರ್ ಏನ್ ಮಾಡ, ಆಮೇಲೆ ಇನ್ನೊಂದು ಕಡೆ ಏನ್ ಮಾಡ್ತಾರೆ ಸರ್, ನೆಡುತೋಪ ಪ್ಲಾಂಟೇಶನ್ ಐತೆ ಆ ಫೋಟೋ ಅಂತ ನೀಲ್ ಹಾಕಿದಾರೆ ಸರ್, ಫಾರೆಸ್ಟ್ ಫೋಟೋ ಅಂತ ನೀಲ್ ಹಾಕಿದಾರೆ ಸರ್. ಓಕೆ ಸರ್, ಇದು ಈ ಅಡ್ವಾನ್ಸ್ ಆಮೇಲೆ ಕೆಲವೊಂದು ಫೋಟೋಗಳು ರಾತ್ರಿ ಹಾಜರಾತಿ ಹಾಕಿದಾರೆ ಸರ್. ಓಕೆ. ಆಮೇಲೆ ಇದು ಮುಂಗಡ ಕಾಮಗಾರಿ ಅಂತ ಹೇಳಿದ್ರಲ್ಲ, ಅಡ್ವಾನ್ಸ್ NMR ಸೃಜನೆ ಮಾಡಿದ್ದು ಅಂತ ಹೇಳಿ, ಹೌದಾ ಇದು? ಅದು
ಈ ಫಾರೆಸ್ಟ್ ಅಲ್ಲ, ಇವು ಸಾಮಾಜಿಕ ವಲಯದಲ್ಲ ಸರ್. ಅವ್ರು ರೆಗ್ಯುಲರ್ ಫಾರೆಸ್ಟ್ ದಾಗ ಇರ್ತಕ್ಕಂಥ ಫೋಟೋ ಅಂತ ಇಲ್ಲಿ ಹಾಕೊಂಡಾರ ಸರ್ ಅದನ್ನ. ಈಗ ಒಂದು ನನಗೆ ನಿಮ್ಮ ದೂರ ನೋಡಿದೆ ನಾನು, ಈಗ ಇವರೆಲ್ಲ ಇದು ಮತ್ತೆ ಮತ್ತೆ ಇದು ಕೆಲ್ಸಕ್ಕೆ ಬರಲಾರ್ದು ಕೂಡ ಕೂಲಿಗೆ ಹಾಕಿ ತಗೊಂಡಿದ್ದಾರೆ. ಒಟ್ಟೆ ತೋರ್ಸ್ಬೇಕಲ್ಲ ಒಂದು ಕೌಂಟ್ ಬಂದಿದೆ ಅನ್ನಂಗೆ, ಹೌದಾ? ಹೌದು ಸರ್, ಹಂಗ ಮಾಡಿ ಇದು ಮಾಡಿ ಸರ್, ಅದನ್ನ ದುಡ್ಡನ್ನ ಪಾಸ್ ಮಾಡಿ ಲೆಕ್ಕಾಚಾರ ಇವ್ರು ಮಾಡ್ಕೊಂಡಿದಾರೆ ಸರ್. ಏನು ಆನ್ಲೈನ್ ಯಾರು ನೋಡಂಗಿಲ್ಲ, ಯಾರಿಗೂ ಗೊತ್ತಾಗಲ್ಲ, ಮಾಡ್ತಾ ಇದಾರೆ ಸರ್. ಈ ಕೆಳಗಿಂದ ಇಟ್ಕೊಂಡು ಯಾರು ಸರ್ DRF, RF, FF, DF ಇವರೆಲ್ಲಾರು ಒಂದ ಸರ್. ಇವರೆಲ್ಲ ಪಾಲ್ಗಾರ ಸರ್. ಬೇಕಾದ್ರೆ DF ತಲೆದು ಮಾಡ್ಲಿ, ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಾವ್ ಏನ್ ಹೇಳ್ತಾರ ಅದಕ್ಕೆ ನಾನು ಬದ್ಧ ಇದ್ದೇನೆ ಸರ್. ಈಗ ನಿಮ್ಮ ಅರವಿಂದ್ ಕಣ್ವಿ ಅವರು ಹಂಗೆ ಇವರು ಕೆಲವೊಬ್ಬರ ಮೇಲೆ ನೀವು ದೂರ ಇದರಲ್ಲಿ ಮೆನ್ಷನ್ ಮಾಡಿದ್ರಿ, ವಿಶೇಷವಾಗಿ ಇವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಪರಿಮಳ ಅವರು ಅಂತ ಹೇಳಿ, ಹೌದಾ? ಹೌದೌದು ಸರ್. ಅವ್ರನ್ನ ಸರ್ ಆಕ್ಚುಲಿ ಸರ್ ಒಂದು ಕಾಮಗಾರಿ ಮಾಡಿದ ನಂತರ AC ಬರೋ ಸ್ಪಾಟ್ ವಿಸಿಟ್ ಮಾಡ್ಬೇಕು ಸರ್. ಅದಾದ ನಂತರ ಅವ್ರ ಮೇಲೆ ಯಾರು ಬರ್ತಾರ ಸರ್? ಇವ್ರು DFO ಸಾಹೇಬ್ ಬರ್ತಾರ. ಆಮೇಲೆ ಮೊದಲನೇ ಸಿಗ್ನೇಟರಿ ಸೈನು, ಎರಡನೇ ಸಿಗ್ನೇಟರಿ ಸೈನ್ ಹಿಂಗಾಗತ್ತೆ ಸರ್. ಸಿಗ್ನೇಟರಿ ಸೈನ್ ಎರಡನೇ ಬಾರಿಗೆ ಸೈನ್ ಮಾಡ್ಬೇಕು. ಇವ್ರು ಯಾರು ಇಲ್ಲ, ಇದು ಯಾವ್ದು ಅಲ್ಲಿ ರೂಲ್ಸ್ ಇದೆ ಇಲ್ಲ ಸರ್, ಅದನ್ನ ಮೀರಿ ಇದನ್ನೆಲ್ಲ ಸೈನ್ ಮಾಡ್ತಾರ ಸರ್ ಎಲ್ಲಾರು. ಇಲ್ಲಿ ಒಂದು ಆಶ್ಚರ್ಯ, ನೀವು ಅದು ಮೆನ್ಷನ್ ಮಾಡಿದ ಅದು ಸತ್ಯ ಅನ್ಕೊಂತೀನಿ ನಾನು. ಈಗ ಇಲಾಖೆ ನರ್ಸರಿ ಒಳಗೆ ಏನ್ ಕೆಲಸ ಮಾಡ್ತಾರಲ್ಲ, ಆ ಕೆಲಸಗಾರನ ಇಲ್ಲಿ ನರೇಗಾ ಕಾಮಗಾರಿ ಒಳಗೆ ತಗೊಂಡಂಗೆ ತೋರಿಸ್ತಿದ್ದಾರೆ, ಅಥವಾ ಅವರೇ ಬಂದಿದ್ದಾರೆ ಸೆಲ್ಫಿ ತಕೊಂಡಿದ್ದಾರೆ ಅಂತ ಹೇಳ್ತೀರಿ ನೀವು, ಹೌದಾ? ಸರಿ, 100% ಸರ್. ಅಂದ್ರೆ ಇವ್ರಿಗೆ ಎರಡೆರಡು ಕಡೆ ಅಂದ್ರೆ ಎರಡು ತಟ್ಟೆನಲ್ಲಿ ಊಟ ಮಾಡ್ತಾರೆ ಒಂದು ಬಾಯಿಯಿಂದ ಅಂತ ಹೇಳ್ತಾರೆ, ಹೆಂಗೆ ಸರ್? ಎರಡು ಕಡೆ ಕೆಲಸ ತಗೋದು ಒಂದ ಕಡೆ, ಕೆಲಸ ಮಾತ್ರ ಎರಡು ಕಡೆ. ಒಂದ್ ಕಡೆ ಅಂತ ದುಡ್ಡು ಹೊಡಿದು ಪಿಕ್ಸ್ ಸರ್ ಇವರು. ಅಲ್ಲ, ಈಗ ಅದು ಬೇಕು ಇದು ಬೇಕು ಅಂತ ಹೇಳಿ ಎರಡೆರಡು ತಟ್ಟೆ ಇಟ್ಕೊಂಡು ತಿಂತಾರ ಒಂದು ಬಾಯಿಂದ, ಇದು ವಿಚಿತ್ರ ಅಲ್ಲ? ಇಲ್ಲ ಸರ್, ಎರಡೆರಡು ಇಂತ ಇಲ್ಲ ಸರ್. ಇಲ್ಲಿ DFO ಸಾಹೇಬರು ಸಾಮಾಜಿಕ ವಲಯ DFO ಅವರೇ, ACF ಅವರು ಸಾಮಾಜಿಕ ವಲಯಕ್ಕೂ ಅವರೇ, ರೆಗ್ಯುಲರ್ಗೂ ಅವರೇ. ಹಿಂಗಾಗಿ 2 ಪ್ಲೇಟ್ ತಿನ್ನೋರು ಮಾತ್ರ ಒಬ್ರು, 1 ಪ್ಲೇಟ್ ಫ್ರೀಯಾಗ ಹೋಗುತ್ತೆ. ಅಲ್ಲ, ಇಲ್ಲಿ ನಿಮ್ಮ ಪ್ರಕಾರ ನನ್ನ ಇದು ಮಾರ್ಮಿಕವಾಗಿ ಅಂತಿರೋ ಹೆಂಗ್ ತಗೋತಿರೋ, ಈ ಅರಣ್ಯ ಸಿಬ್ಬಂದಿಗಳೇ ನಿಂತು NMMS ಹಾಜರಾತಿಯಲ್ಲಿ ಕೂಲಿಕಾರ ಹೆಸರಿನಲ್ಲಿ ಫೋಟೋ ತೆಗೆಸ್ಕೊಂಡಾರ ಅಂತ ಹೇಳ್ತೀರಿ, ಹೌದಾ? ಹೌದು ಸರ್. ಈಗ ವೆದರ್ ದೇ ಆರ್ ಫಾರೆಸ್ಟ್ ಸ್ಟಾಫ್ ಅಥವಾ ಇವರು ನರೇಗಾ ಕೂಲಿಕಾರರ ಅಂತ ನಿಮ್ ಪ್ರಕಾರ? ಸರ್, ಇವರು ನರೇಗಾ ಕೂಲಿಕಾರರು. ಅವ್ರು ನರೇಗಾ ಕೂಲಿಕಾರ ಅನ್ನೋದಕ್ಕಿಂತ ರೆಗ್ಯುಲರ್ ಕೂಲಿಕಾರ ಫಾರೆಸ್ಟ್ ಬರ್ತಾರ ಸರ್. ಆ ಫೋಟೋ ಇಲ್ಲಿ ಯೂಸ್ ಮಾಡ್ಕೊಂಡಾರ ಸರ್. ಓಕೆ. ಇಲ್ಲಿ ಈ ಸರ್ ಇದೇ ನಾನು ಇವತ್ತು ಕೊಡಿದಿನ ಸರ್. ಈ ಕಾಮಗಾರಿ ಕಂಪ್ಲೀಟ್ ಆಗಿ ಫ್ರಾಡ್ ಸರ್ ಇದು. ನಾನು ಇವತ್ತೇನು ಕೊಡಿದಿನಲ್ಲ ಫ್ರಾಡ್ ಸರ್ ಇದು. ಇದರಲ್ಲಿ ಪ್ರಾಮಾಣಿಕತೆಯನ್ನು ಏನು ಇಲ್ಲ, ಉರುಳು ಇಲ್ಲ ಸರ್. ಈ ನಾನು ಏನ್ ಕೊಟ್ಟಿನಿ ಸರ್, ಆ ಬಿಲ್ ಏನು ಉರುಳನ ಇಲ್ಲ ಸರ್. ಎಲ್ಲಾ ಫೇಕ್ ಫ್ರಾಡ್, ಪಕ್ಕಾ 420. DFO, DCF ಆಗ್ಲಿ, ACF ಆಗ್ಲಿ, RF ಆಗ್ಲಿ, ಈ 3 ಜನರನ್ನ ಹಿಡ್ಕೊಂಡ್ರೆ ಸರ್, ಯಾರ್ಯಾರು ಈ ಒಂದ್ ಕೋಟಿ ತನಕ ಅಂದಾಜು ದುಡ್ಡು ತೆಗದಾರ ಅಂತ ಹೇಳ್ತಾನಲ್ಲ ಸರ್, ಅಂತ ತೆಗಿಬೇಕಂತ ನಿರ್ಧಾರ ಮಾಡಿರಲ್ಲ. ಇದ್ರ ಯಾರ್ಯಾರು ಏಟ್ ಹೊಡೆದಾರ ಅಂತ ಗೊತ್ತಾಗತ್ತೆ ಸರ್. ಇದು ಒಂದಲ್ಲ ಸರ್, ಧಾರವಾಡದ ಅಷ್ಟೇ ಅಲ್ಲ, ಇದು ಎಲ್ಲಾ ಜಿಲ್ಲೆಯೊಳಗೆ ಇದೇ ಸೇಮ್ ಇದೆ ಸರ್. ಈಗ ರಸ್ತೆ ಮೇಲೆ ಗಿಡ ಹಚ್ಚೋದು ಹೇಳಿ ಸರ್. ಈಗ ಅಲ್ಲಿ ಗಿಡ ಹಚ್ಚಿದ್ ನೋಡಿದ್ರೆ ಅಲ್ಲಿ ಹಚ್ಚೋ ಸ್ಥಳನ ಅಥವಾ ಫೋಟೋಗಳು ಕಾಣ್ತಾವಲ್ಲ, ಅವು ಯೋಗ್ಯ ಅಲ್ಲಿ ಹಚ್ಚಲಿಕ್ಕೆ ಯೋಗ್ಯ ಆಗಿದೆಯಾ ಅಥವಾ ಆ ರೀತಿ ಸರಿ ಇದೆಯಾ ನಿಮ್ ಪ್ರಕಾರ? ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನೀವು ಇಷ್ಟೇ ಫೀಟ್ ತೆಗಿಬೇಕಂತ ದಾಖಲೆ ಸಮೇತ ಕೊಟ್ಟಿದ್ರಿ, ಹೌದಾ? ಹೌದು ಸರ್. ಇಲ್ಲಿ ಆದ್ರೂ ಕೂಡ ಎಲ್ಲೇ ಒಂದ್ ಕಡೆ ಕಳಪೆ ಕಾಮಗಾರಿ ಅಂತ ಪದ ಅದಕ್ಕೆ ಉಪಯೋಗಿಸಿದ್ರ ನೀವು? ಇಲ್ಲ ಸರ್, ಕಳಪೆ ಅಂದ್ರೆ ಸರ್ ಇವರು ಮಾಡಿದ್ದು ಸರ್, ಎಲ್ಲೋ ಮಾಡಿದ ಫೋಟೋ ಅಂತಂದು ಇಲ್ಲಿ ಆಟೋ ಹಾಕಿದಾರೆ ಸರ್ ಇವರು. ಇಲ್ಲಿ ಕಾಮಗಾರಿ ಮಾಡಿದ್ರು ಸರ್. ನಾನು ಅಲ್ಲಿ 80% ಕರಪ್ಟ್ ಅಂತ ಇಲ್ಲಿ 90% ಕರಪ್ಷನ್ ಸರ್ ಇದು. ರೆಗ್ಯುಲರ್ ಫಾರೆಸ್ಟ್ದಾಗ ಸರ್ 70 to 80% ಕರಪ್ಷನ್ ಇದ್ರೆ ಸರ್, ಈ ಸಾಮಾಜಿಕ ವಲಯ 90 to 95% ಕರಪ್ಷನ್ ಸರ್. ಸರ್ ಅದಕ್ಕೆ ನಾನು ದಾಖಲೆಗೆ ಸಮೇತ ಸುಮಾರು 13 ಪಾಯಿಂಟ್ಗಳನ್ನ ಹಾಕಿ ಕೊಟ್ಟಿದ್ದೀನಿ ಸರ್ ನಾನು. ಇವ್ರು ಹಿಂಗ್ ಮಿಸ್ಟೇಕ್ ಮಾಡಿದಾರ, ಹಿಂಗ ಆಗತ್ತೆ, ಇಂಥ ಮಿಸ್ಟೇಕ್ ಮಾಡಿದಾರ, ಇವ್ರ ಮೇಲೆ ಕ್ರಮ ತಗೋರಿ. ಮತ್ತ ಏನ್ ಕ್ರಮ ತಗೋರಿ. ಮತ್ ಏನಾದ್ರು ಈ ಬಿಡುಗಡೆ ಮಾಡಕ್ ಇಷ್ಟಪಟ್ಟಿದ್ರಲ್ಲ, 19/5 ಹಿಡ್ಕೊಂಡು 31/5 ತನಕ ಅದ್ ಅವ್ರ ಕಡೆ ಅಮೌಂಟ್ ಕೊಡ್ತೀನಿ ಸರ್. ಇಲ್ಲಿ ರಾತ್ರಿ ವೇಳೆ ಇದು NMMS ಹಾಜರಾತಿ ಹಾಕಿರ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ತಮೋಸೋಮೋ ಜ್ಯೋತಿರ್ಗಮಯ ಅಂತ ಹೇಳಿ ಕತ್ತಲೆಯಿಂದ ಬೆಳಕಿಗೆ, ಹೌದಾ? ಆ ರೀತಿ ಮಾರ್ಮಿಕವಾಗಿ ಹಾಕಿದ್ರೆ. ಆಮೇಲೆ NMMS ಹಾಜರಾತಿಯಲ್ಲಿ ಅಲ್ಲಿ ಇರೋರು ಫೋಟೋದಲ್ಲಿ ಇರಂಗಿಲ್ಲ ಅಂತ ಹೇಳ್ತಿದ್ರಿ, ಹೌದಾ?
ಹೌದೌದು ಸರ್, ಅಲ್ಲಿರೋರೆಲ್ಲ ಬೇರೆನೇ ಸರ್, ಹೆಚ್ಚು ಕಮ್ಮಿ ಬಹುತೇಕ ಎಲ್ಲ ಬೇರೆ ಅವ್ರು ರೆಗ್ಯುಲರ್ ಫಾರೆಸ್ಟ್ ಹೋಗ್ತಾರು. ಅವ್ರಿಗೆ ಇದಕ್ಕೇನು ಸಂಬಂಧ ಇಲ್ಲ, ಇವೆಲ್ಲ ಬಿಲ್ ಆಗಿ ತೆಗೆದು ಅಷ್ಟೇ ಸರ್ ಇವೆಲ್ಲ. ಆಮೇಲೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅಂದಾಜು ಪತ್ರಿಕೆಯಲ್ಲಿ ಅದು ಏನ್ ಮೆನ್ಷನ್ ಮಾಡಿದಾರಲ್ಲ ಅದಕ್ಕಿಂತ ಕೂಲಿ ಕಾರ್ಮಿಕರನ್ನ ಜಾಸ್ತಿ ಹಾಕೊಂಡಾರೆ. ಆಮೇಲೆ ಈ 10 ಹೆಕ್ಟೇರ್ಗೆ ನೆಡತೋ ಪ್ರದೇಶಕ್ಕೆ ಒಬ್ರು ವಾಚರ್ ಇರಬೇಕು. ಆದ್ರೆ ಇಲ್ಲಿ 6ರಿಂದ 8 ಇದಾರೆ ಅಂದ್ರೆ ಏನ್ ಅರ್ಥ ಇದು? ಅದು ಸರ್ ಅಲ್ಲಿ ಒಂದು ಏನು ಕೂಲಿ ಕಾರ್ಮಿಕ ಸಂಖ್ಯೆ ಐತಲ್ಲ ಸರ್, ಆ ಹೆಕ್ಟೇರ್ ವೈಸ್ ಸರ್ ವಾಚರ್ ಇರ್ಬೇಕು ಸರ್. ಇಲ್ಲಿ ಅವಶ್ಯಕತೆ ಜಾಸ್ತಿ ಇದೆ ಅಂತೀರಾ? ಹಾ, ಅಲ್ಲಿ 10 ಹೆಕ್ಟೇರ್ಗೆ ಒಬ್ಬ ವಾಚರ್ ಇರ್ಬೇಕು ಸರ್. ಆದ್ರೆ ಅವರು 6-8 ಹಾಕಿರ್ತಾರೆ ಸರ್, ಇರೋದು ಒಬ್ಬನೇ ಸರ್ ಅಲ್ಲಿ. ಅದು 6-8 ಅಂದ್ರೆ ಸರ್ ಆ ಮ್ಯಾಗಿಂದೆಲ್ಲ ಅಮೌಂಟ್ ತಗೊಂಡ್ಬಿಡ್ತಾರೆ ಸರ್ ಎಲ್ಲ ಅವರು. ತೋರ್ಸೋದು ಒಬ್ಬರದು ಇಲ್ಲಿ, ಆದ್ರೆ ಅನಧಿಕೃತವಾಗಿ 7 ಜನ ದುಡ್ಡು ತಗೊಂಡ್ಬಿಡುದು. ಹಂಗಾದ್ರೆ ಈಗ ಇಲ್ಲಿ ಮನುಷ್ಯರ ಉತ್ಪತ್ತಿ, ಸಸ್ಯ ಉತ್ಪತ್ತಿ, ಆಮೇಲೆ 1 ಕೋಟಿ ನುಂಗುವುದೇ ಇವರ ಉದ್ದೇಶ ಅಂತ ಹೇಳ್ತೀರಿ ನೀವು? ಸರ್ ಇದು ಬರೀ ಒಂದು ತಿಂಗಳದಾಗ ಇಂಥದ್ದು ಒಂದು ಸ್ಕೀಮ್ ಸರ್. ಇದು ಪೂರ್ತಿಯಾಗಿ 1 ತಿಂಗಳು ಈಗೇನ್ DFO ಗೌರಿ ಸಾಹೇಬ್ರ ಅದಾರು, ಆಮೇಲೆ ಈ ಪರಿಮಳ ಅವ್ರ ಅದಾರಲ್ರಿ, ಇವ್ರ ಅಲ್ಲೇನ್ ಅಧಿಕಾರ ಸ್ವೀಕಾರ ಮಾಡ್ಯಾರ ಸರ್. ಅಲ್ಲಿಂದ ಹಿಡ್ಕೊಂಡ್ ಚೆಕ್ ಮಾಡಿದ್ರ ಹೆಚ್ಚು ಕಮ್ಮಿ ಕೋಟಿ ಲೂಟಿ ಅನುಭವ ಸರ್. ಬರೀ ಇದು ಸೋಷಿಯಲ್ ಫಾರೆಸ್ಟ್ ಇದರಿಂದ ಕೋಟಿ ಲೂಟಿ ಮಾಡಿದ್ರೆ ಇದನ್ನ ಬಿಟ್ಟು ಅದನ್ನ ಅಷ್ಟ ಮಾಡಿದ್ರೆ ಎಷ್ಟಾಗತ್ತೈತಿ? 2 ಸೇರಿದ್ರೆ ಅನಾಹುತ ಸರ್. ಈಗ ಸಪೋಸ್ ಇದನ್ನ ಈ ಎಲ್ಲಾ ಅವರು ಕರೆಸ್ತಾರೆ, ಈಗ ಸ್ವರೂಪ ಮೇಡಮ್ ಕರೆಸ್ತಾರೆ, ಕೇಳ್ತಾರೆ. ನಿಮ್ಮ ಪ್ರಕಾರ ಈಗ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನಂಗ ಸುರೇಂದ್ರ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಎಲ್ಲ ಸರಿ ಇದೆ ಅಂತ ಒಂದು ಉತ್ತರ ಕೊಟ್ಟು ಸರ್ಕೊಂಡ್ಬಿಡ್ತಾರ ಹಿಂಗೆ? ಅನುಭವ ಸರ್ ಇಲ್ಲ, ತಿಳ್ಕೊಂಡು ಇವೆಲ್ಲ ಪಾಯಿಂಟ್ ಆಗಿದ್ದೀನಿ ಸರ್ ನಾನು. ಅವರು ಯಾಕಂದ್ರೆ ಸರ್ ಅವ್ರು ಇದುವರೆಗೆ ಸರ್ ಅವ್ರಿಗೆ ಏನತ್ತು ಒಂದು ತಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದುವರೆಗೆ ಅರ್ಜಿ ಹಾಕೋದು ನೀವು ಅಂದ್ರಲ್ಲ ಐಟಿ ಹಾಕ್ರಿ ಅಂದಿದ್ರಲ್ಲ ಸರ್, ತಾವು ಏನು ಹೋತಲ್ಲ ಹಾಕಿದ್ರಲ್ಲ ಅಂತ ಬಂಡು ಕೋರ್ರಿ ಸರ್. ಧಾರವಾಡದಾಗ ಏನು ಕೊರತೆ ಇಲ್ಲ ಸರ್. ಅವ್ರನ್ನ ಬೆಳೆಸ್ತಿರೋದು ಯಾರು ಸರ್? ಹೆಚ್ಚು ಕಮ್ಮಿ ಸರ್ ಈ ತ್ರಿಕಾಲ ಜ್ಞಾನಿಗಳು ಅಂತ ಅವು ಸರ್. ಯಾರಾಗ್ಲಿ ತ್ರಿಕಾಲ ಜ್ಞಾನಿಗಳಲ್ಲ, ಯಾರಾದ್ರೂ ಮಾಹಿತಿ ಕೊಟ್ಟಾಗ ಅಥವಾ ಏನಾದ್ರು ಕಂಡು ಬಂದಾಗ ನೋಡ್ತಿರ್ತಾರ. ಆಂತರಿಕ ಏನ್ ವೈರಿಗಳು ಹೊರಗಿನವ್ರಿಗೆ ಕೊಡ್ತಾರೆ ಈ ರೀತಿಯಾಗಿ, ಅದು ಒಂಥರ ಮಿಲಾಪಿ ಕುಸ್ತಿ. ನಾನ್ ಕೊಟ್ಟಂಗ್ ಮಾಡ್ತೀನಿ, ನೀನ್ ತಗೊಂಡಂಗ್ ಮಾಡ ಅನ್ನೋದು ಅಲ್ಲಿ ಒಂದು ಇರ್ಬೋದು ಸರ್, ಇರ್ಲಿಕ್ಕಿಲ್ಲ. ಬಟ್ ಇವು ಎಲ್ಲ ಆನ್ಲೈನ್ ಡಾಕ್ಯುಮೆಂಟ್ ಸರ್. ಈ ಡಾಕ್ಯುಮೆಂಟ್ ಎಲ್ಲ ಆನ್ಲೈನ್ ಆಗಿ ಸಿಗುತ್ತೆ ಸರ್ ಇವೆಲ್ಲ. ಬಟ್ ನೋಡಿ ಸರ್, ನನಗೆ ಧಾರವಾಡ DFO ಧಾರವಾಡ ಡಿವಿಷನ್ ಬರ್ದಾಗ ಸರ್ ಒಂದು 4-5 ಬರ್ತದೆ. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಇನ್ನೊಂದು 3-4 ಬರ್ತದೆ. ಎಲ್ಲ ಸೇರ್ಸಿ ಕುಡಿಬೇಕಾಗಿತ್ತು ಸರ್. ನನಗೆ ಎಲ್ಲ ಡಾಕ್ಯುಮೆಂಟ್ ಸೇರ್ಸಕ್ ಆಗಲಿಲ್ಲ. ಇನ್ನೊಂದು 2-3 ಅದಾವ ಸರ್. ಅವು RF ಯಾವ್ದು ಸರ್ ರೀಜನಲ್ ಸಂಬಂಧಪಟ್ಟಂಗ ಅವನು ತಡ ಮಾಡಿ ಕೊಡ್ತಾನೆ ಸರ್. ಯಾಕೆ ಅವನು ತಯಾರು ಮಾಡಕತ್ತೀನಿ ಸರ್. ಇದನ್ನು 763 ಪೇಜ್ ಆಯ್ತು ಸರ್. ಸುರೇಂದ್ರ ಅವರು, ಈಗ ನಾನು ಬೆಂಗಳೂರಿನಲ್ಲಿ ಇದ್ದೀನಿ, ಬೆಂಗಳೂರು ಸ್ಟುಡಿಯೋದಿಂದನೇ ಇದನ್ನ ಪ್ರಸಾರ ಮಾಡ್ತೇನೆ. ಹಂಗೆ ನಿಮ್ಮ ಈಗ ಅರಣ್ಯ ಸಚಿವರಿಗೆ ಈ ವಿಷಯನ ಪ್ರಸ್ತಾಪ ಮಾಡಿ ಇದನ್ನ ತಲುಪಿಸ್ತೀನಿ ನಾನು. ಈ ಮೂಲಕ ನಮ್ಮ ವಾಹಿನಿಯ ಮೂಲಕ ನೀವು ಅರಣ್ಯ ಸಚಿವರಿಗೆ ಆಮೇಲೆ ಸಂಬಂಧಪಟ್ಟವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಸರ್ ಇದು ಏನಿಲ್ಲ ಸರ್, ತನಕ ಇದೇ ಪರಿಸ್ಥಿತಿ ಸಂಬಂಧಪಟ್ಟಂಗ ಸರ್ ಸಾಮಾಜಿಕ ವಲಯ ಐತಲ್ಲ ಸರ್, ಇದನ್ನ ಇಡಬೇಕಾದ್ರೆ ಇದ್ರ ಮೇಲೆ ಹೆಚ್ಚು ಕಣ್ಣಗಾವಲು ಇಡಬೇಕು ಅಂತ ನನ್ನ ದೃಷ್ಟಿಯಿಂದ ಸರ್. ಇಂಥ ಸಾಮಾಜಿಕ ವಲಯ ಇಟ್ಟುಕೊಂಡು ಸರ್ ಇವೆಲ್ಲ ಇಂಥವೆಲ್ಲ ಫ್ರಾಡ್ ಕೆಲಸ ಮಾಡ್ಕೊಂಡು ದುಡ್ಡು ತೆಗಿಯೋ ಉದ್ದೇಶ ಆಯ್ತಂತ ಸರ್. ಇದೆಲ್ಲ ಬರೀ ಉಂಡು ಹೋದ ಕೊಂಡು ಹೋದ ಅಂತ ಡಿಪಾರ್ಟ್ಮೆಂಟ್ ಇರಬಾರ್ದು. ಈಗ ನೀವು ಮೇಲಾಗಿ ಸರ್ ಇದ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಓಂಬಡ್ಸ್ಮನ್ ಇಟ್ಕೊಂಡ್ರೆ ಸರ್, ಇಲ್ಲಿ ಎಲ್ಲಾ ಜಿಲ್ಲೆಗೆ ಒಂದು ಓಂಬಡ್ಸ್ಮನ್ ಇದೆ ಸರ್, ಇಲ್ಲ ಅಂತಲ್ಲ. ಆ ಓಂಬಡ್ಸ್ಮನ್ ಅರ್ಜಿ ಕೊಟ್ಟ ಅವರು 2 ಜನ ಶಿಕ್ಷೆ ಆಯ್ತು, 2 ಜನ ವಸೂಲು ಮಾಡಿದ್ರು. ಜಿಲ್ಲೆ ಒಂದು ಓಂಬಡ್ಸ್ಮನ್ ಇದೆ ಸರ್, ಇವ್ರಿಗೆ ಅರ್ಜಿ ಕೊಡ್ತಾರ, ಅವ್ರಿಗೆ ಅರ್ಜಿ ಕೊಡ್ತಾರ, ಮುಂದೆ ಏನಾಯ್ತು ಅದೆಲ್ಲ ನೋಡಿದ್ರೆ ಸರ್ ಎಲ್ಲಿ ಕೊಡಿ ಇನ್ಕ ನೀವು ಅಂದ್ರಲ್ಲ ಮಿಲಾಪಿ ಕುಸ್ತಿ ಅಂತ ಎಲ್ಲ ನಮ್ಮತ್ತ ಕಾಟಾಚಾರ ಗಿರೇಕಿಗಳು ಏನ್ ಮಾಡತ್ತಾರ, ಅರ್ಜಿ ಕೊಡ್ತಾರ, ಸುಮ್ನೆ ಕುಂತಾರ, ಆಯ್ತು ನಂಗಾಯ್ತು ನಿಂಗಾಯ್ತು ಹೊಡಿ ಚಕಡಿ ಅನ್ಕೊಂತ ಹೋಗಿ ಬಿಡ್ತಾರ. ಹಿಂಗಾದ್ರೆ ಈ ಭ್ರಷ್ಟಾಚಾರ ಹಂಗ ಹೋಗ್ಕೊಂಡ್ಬಿಡತ್ತ. ಇದು ಬೇರೆ ಸಂಬಂಧ ಕಿತ್ತು ಹೋಗ್ಬೇಕಾದ್ರೆ ಇದಕ್ ಸಂಬಂಧಪಟ್ಟಂಗ ಈ ಆನ್ಲೈನ್ ಏನ್ ಅಪ್ಲೋಡ್ ಮಾಡಿದ್ರಲ್ಲ ಸರ್, ಇವ್ರ ಮೇಲೆ ಒಂದ್ಸಲ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆದ್ರೆ ಸರ್ ಮತ್ತೆ ಯಾರು ಮಾಡಂಗಿಲ್ಲ. ಒಂದು ಎರಡನೇದಾಗಿ ಈ ಕಾಮಗಾರಿ ಮಾಡ್ಬೇಕಂತಲ್ಲ ಸರ್, ಆಯಾ ಸಿಬ್ಬಂದಿ ನೋಡ್ರಿ ಈಗೇನು ವಿಜಿಲೆನ್ಸ್ ಇದೆ ಸರ್, ಇಲ್ಲಿ ಎಲ್ಲಿ ನಮ್ಮ ಫಾರೆಸ್ಟ್ ಒಂದು ವಿಜಿಲೆನ್ಸ್ ಇದೆ ಸರ್. ಆ ವಿಜಿಲೆನ್ಸ್ ಅವರು ಅವ್ರವ್ರು ಎನ್ಕ್ವೈರಿ ಮಾಡ್ತಾರೆ ಸರ್. ಅವ್ರ ಬಗ್ಗೆ ಅವ್ರ ಹೆಂಗ್ ಎನ್ಕ್ವೈರಿ ಮಾಡ್ತಾರೆ ಸರ್ ಹೇಳ್ತಾರೆ ನೋಡೋಣ ಅಂತ ಹೇಳ್ಬಿಡ್ತಾರ. ಅಲ್ಲ ಅವ್ ಹೋಗ್ತಾರ ಅವ್ರ ಅಷ್ಟೇ. ಇದುವರೆಗೆ ವಿಜಿಲೆನ್ಸ್ ಇದ್ರು ಸರ್ ಫಾರೆಸ್ಟ್ ಒಳಗ. ಈಗ
ರಿಜಿಸ್ಟರ್ ಆಗ್ತಾವ, ಸಾಕಷ್ಟು ಏನೇನು ಅನಾಹುತ ಆಗ್ತಾವ, ಯಾರಿಗೇನಾಗೇ ಇಲ್ಲ, ಅವೆಲ್ಲ ಒಳಗೊಳಗೆ ಮುಚ್ಕೋತ ಒಳಗೊಂಡು ಮುಚ್ಚಿ ಬಿಡ್ತಾರಲ್ಲ ಪ್ರಕರಣ ಎಲ್ಲ. ಅದಕ್ಕೆ ಸಾಮಾಜಿಕ ವಲಯಕ್ಕೆ ಸಂಬಂಧಪಟ್ಟಂಗ ಕಠಿಣ ಕ್ರಮ ತಗೋಬೇಕಾದ್ರ ಸ್ಟ್ರಿಕ್ಟ್ ರೂಲ್ಸ್ ಆಗಿ ಕಠಿಣ ರೂಲ್ಸ್ ಏನೋ ಜಾರಿಗೆ ತಂದ್ರೆ ಮಾತ್ರ ಇಲ್ಲಿಕ್ಕೆ ಇವ್ರೇನಪ್ಪ ರನ್ನದು ಅದಾರಲ್ಲ ಇವರೆಲ್ಲ ಇಲ್ಲಿ ಹಾಕಿ ತಿಂದ ಬರೀ ಭ್ರಷ್ಟಾಚಾರ ಮಾಡಕನೇ ಡಿಪಾರ್ಟ್ಮೆಂಟ್ ಐತೇನೋ ಅನ್ನೋ ಆಗತ್ತೆ ಸರ್. ಇದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ವ್ಯಾಪ್ತಿಯೊಳಗೆ ಇದ್ದವರೆಲ್ಲ ಕಠಿಣ ಅದ್ರ ಕೆಲಸ ಆಗಿತ್ತು ನೋಡ್ಕೊಂಡು ಅಮೌಂಟ್ ಬಿಡುಗಡೆ ಮಾಡ್ಬೇಕು ಸರ್. ಆನ್ಲೈನ್ ಬಿಡುಗಡೆ ಮಾಡ್ತಾರ, ಇವ್ ಜಾಗಕ್ಕೆ ಹೋಗ್ತಾರ ನನಗೆ ಏನೋ ಗೊತ್ತಾಗ್ಬೋದು ಸರ್. ಬರೀ ಇದು 19ರಿಂದ ಹಿಡ್ಕೊಂಡ್ರೆ 31 1 ಕೋಟಿ ತನಕ ಅಮೌಂಟ್ ಇತ್ತು ಒಂದ್ ಇಲಾಖೆಯಿಂದ ಹೋಗತ್ತಂದ್ರೆ ಸರ್, ಒಂದ್ ಇಲಾಖೆ ಹೋಗತ್ತಂದ್ರೆ ಸರ್ ಒಂದು 6 ತಿಂಗಳ ಎಷ್ಟು ಅಮೌಂಟ್ ಹೋಗಿರ್ಬೋದು ಸರ್ ಹಂಗಾದ್ರೆ? ಸರ್ ಈಗ ಅರಣ್ಯ ಇಲಾಖೆಯವ್ರ ಜೊತೆಗೆ ಜಿಲ್ಲಾ ಪಂಚಾಯತಿ ಅವ್ರ ಜವಾಬ್ದಾರಿ ಏನು ಸರ್ ಇದರಲ್ಲಿ? ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅವ್ರ ಸರ್ ಇದನ್ನ ಸರ್ ದೇಕರಿಕೆ ಅಂತಾರ ಸರ್. ಇವರು ಏನಂದ್ರೆ ಸರ್ ಈ ಕಾಮಗಾರಿ ಏನಂತ ಸರ್, ಇದು ಅರಣ್ಯ ಇಲಾಖೆ ಸಾಮಾಜಿಕ ವಲಯದವರು ಜಿಲ್ಲಾ ಪಂಚಾಯತ್ ಮುಖಾಂತರ ಕಾಮಗಾರಿ ಮಾಡ್ಬೇಕು ಸರ್. ಅವ್ರು ತೋರಿಸಿದ ಪ್ರಕಾರ ಮಾಡ್ಬೇಕು ಕೆಲಸ. ಆದ್ರೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಕೂಡ ಇದ್ರೊಳಗೆ ಸಾಮಾನ್ಯ ಅದ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ನಾನು ಕೇಳಿದೆ, ಒತ್ತಿ ಕೇಳಿದ್ದು. ಜಿಲ್ಲಾ ಪಂಚಾಯತ್ ಅಧಿಕಾರಿ ಇದ್ರೊಳಗೆ ಶಾಮಿಲ್ ಇದಾರೆ ಸರ್. ಇದ್ರ ಏನು ಎರಡು ಮಾತಿನ ಅರ್ಥನೇ ಇಲ್ಲ. ಈಗ ತನಿಖೆ ಮಾಡಿದ್ರೆ ಅರಣ್ಯದವರು ಬರ್ಲಿ, ಜೆಡ್ಪಿನವರು ಬರ್ಲಿ, ಒಟ್ಟಾರೆ ನ್ಯಾಯ ಸಿಗ್ಲಿ, ಆಮೇಲೆ ಇದಕ್ಕೆ ಹಸಿರು ಉಸಿರಾಗ್ಲಿ ಅಂತ ಹೇಳ್ತೀರಿ. ಹೌದೌದು ಸರ್. ಇದನ್ನ ಬೇರೆ ಸಮೇತ ಕಟ್ ಮಾಡಬೇಕು. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದ್ರಲ್ಲಿ ಭಾಗವಹಿಸಿರ್ತಾರೆ. ಯಾಕಂದ್ರೆ ಪಿಡಿಒನ ಬರ್ತಾರೆ ಸರ್, ಆ ವ್ಯಾಪ್ತಿಯೊಳಗೆ ಪಿಡಿಒ ಬರ್ತಾರ, ಅವ್ರ ಹೆಂಗ್ ಕಾನೂನು ಸೇವ್ ಮಾಡ್ತಾರ, ಅವ್ರು ನೋಡ್ಬೇಕಾಗಿತ್ತಲ್ಲ ಸರ್. ನನಗಷ್ಟೇ ನನಗೂ ಪಾಲ ನಿನಗೂ ಪಾಲ ಅಂದಾಗ ಇಂತ ಆಗಿರ್ತದೆ ಸರ್. ಇವ್ರೆಲ್ಲಾರು ಕೂಡಿ ಭಾಗಿದಾರ ಇದ್ದಾಗ ಮಾತ್ರ ಇಂತ ಭ್ರಷ್ಟಾಚಾರ ನಡೆಯಕ್ ಸಾಧ್ಯ ಸರ್. ಇಲ್ಲಿಗೆ ನಡೆಯಕ್ ಸಾಧ್ಯ ಒಬ್ಬರಿಂದ ಮಾತ್ರ ಇದು ಮಾಡಕ್ ಸರ್. ಚಿಟಿ ಹಿಡ್ಬೇಕಾದ್ರು 2 ಬಟ್ಟು ಕೊಡ್ಬೇಕು ಸರ್, ಚಪ ಹಿಡ್ಬೇಕಾದ್ರೆ 2 ಕೈ ಕೊಡ್ಬೇಕು. ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಇಂಥವ್ರು ಇದ್ದಾಗ ಮಾತ್ರ ಈ ಭ್ರಷ್ಟಾಚಾರ ಆಗತ್ತೆ ಸರ್. ಅದಕ್ಕೆ ನಮ್ಮ ಪಾತ್ರ ಮತ್ತೆ ನಿಮ್ಮ ಪಾತ್ರ ಬಹಳ ಮುಖ್ಯ ಸರ್. ಇಲ್ಲಿ ನಾವು ಅವ್ರಿಗತ ಅರ್ಜಿ ಹಾಕ್ರಿ ಹೊಡಿರಿ ಅಲ್ಲಿಗೆ ಅನ್ನಂಗ್ ಮಾಡಿದ್ರೆ ಮುಗಿದು ಇದು ಎಲ್ಲಾ ಜಿಲ್ಲೆ ಧಾರವಾಡ ಜಿಲ್ಲೆ ಬಿಟ್ಕೊಂಡ ಎಲ್ಲಾ ಜಿಲ್ಲೆ ಕಡೆ ಸುತ್ತ ಹಾಕೊಂಡು ಹೋಗಿ ಬೀಳುತ್ತೆ ಸರ್. ನನ್ನದೇ ಒಂದು ಜವಾಬ್ದಾರಿ ನಾನು ಮಾಡಿದೀನಿ ಸರ್. ತಾವು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಒಂದೆರಡು ಜಾಸ್ತಿ ಆಗಿ ಸುದ್ದಿ ಹಾಕಿದ್ರೆ ಇಂತ ಭ್ರಷ್ಟಾಚಾರವನ್ನು ಬೇರೆ ಸಮೇತ ಕಿತ್ತಾಕ್ಬೋದು ಸರ್. ಅರಣ್ಯ ಮಂಥನ ಅಂತಾನೆ ಹಾಕ್ತಾ ಇದೀನಿ ಸರ್. ಈಗ 6ನೇ ಎಪಿಸೋಡ್. ಈಗ ನಾವು 5 ಎಪಿಸೋಡ್ ಆಲ್ರೆಡಿ PCCF ನೋಡಿದ್ದಾರೆ. ಹೌದ್ರಿ, ಹೇಳಿದ್ರು ಅವರು. ಮೊನ್ನೆ ನಾನು ವಿಜಿಲೆನ್ಸ್ ನವ್ರಿಗೆ ಎಕ್ಸ್ಟ್ರಾ ಇದು ಮಾಡಿದ್ರಿ, ಇಂಥವ್ ಏನ್ರಿದ್ರು ನನಗೆ ಡೈರೆಕ್ಟ್ ನನಗೆ ಹೇಳ್ಬಹುದು ಅಂತ ಹೇಳಿ ಪರ್ಸನಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಕೂಡ ತಲುಪಿಸ್ತೀನಿ. ಒಳ್ಳೆ ಅದ್ಭುತ ಆಫೀಸರ್ ಇದ್ದಾರೆ. ನೀವು ಹೇಳ್ದಂಗೆ ವಿಜಿಲೆನ್ಸ್ ಗೆ ಕೊಟ್ರೆ ಅವ್ರವ್ರು ಏನಂತಾರಲ್ಲ, ಒಬ್ರು ಜಿತ್ತು ಒಬ್ರು ಜನವಾರ ಕೊಟ್ಟು ಸರಿ ಆಗತ್ತಿಲ್ಲ ಅಂತ ಹೇಳಿ ನೀವು ಡೌಟ್ ಹೇಳಿದ್ರಿ. ಹೌದಾ, ನಮ್ಗೆ ಆದ ಒಂದು ಡೌಟ್ ಇದೆ, ಮಾಡ್ತಾರ ಇಲ್ಲ ನಂಗೆ. ಸೊ ಈಗ ತನಿಖೆ ಯಾರ ಕಡೆಯಿಂದ ಮಾಡಿಸ್ಬೇಕಂತೀರ ಸರ್? ಹಿಂಗಾಯ್ತು ಅಂತ ಇಂಡಿಪೆಂಡೆಂಟ್ ಏನಾದ್ರು ಸರ್ ತನಿಖೆ ಬಿಟ್ರೆ ಲೋಕಾಯುಕ್ತ ಸರ್, ಮತ್ತೇನು ಬೇರೆ ದಾರಿ ಇಲ್ಲ. ಸೊ ಈಗ ಅಂದ್ರೆ ಇಲ್ಲಿ ಸರಿ ಹೋಗಿಲ್ಲ ಅಂದ್ರೆ ನೀವು ಮುಂದೆ ಲೋಕಾಯುಕ್ತಕ್ಕೆ ಹೋಗ್ತೀರಿ ಅಂತ ಹೇಳಿ ಒಂದು ಸಂದೇಶ ಕೊಡ್ತಾ ಇದ್ದೀರಾ? ಹೌದು ಸರ್, ಇದು ಒಂದೇ ದಾರಿ ಸರ್. ಎಲ್ಲಾರು ಅವ್ರಾದ್ರೆ ಸರ್ ನಮ್ಗೆ ಉಳಿದು ಒಂದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದ ಲೋಕಾಯುಕ್ತರು ಅವ್ರು ಎಲ್ಲಾರು ನಂಬಲೇಬೇಕು ಸರ್. ಅಲ್ಲಿ ಅಂತೂ ಎಲ್ಲ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಲೋಕಾಯುಕ್ತ ಸರ್ ಮುಖ್ಯಮಂತ್ರಿನೂ ಜೈಲಿಗೆ ಹಾಕಿದಾರ, ಯಾರನ್ನ ಇಲ್ಲ. ಹೌದಲ್ಲ ಸರ್, ನಾವು ಲೋಕಾಯುಕ್ತರ ನಂಬೇಕಾಗತ್ತೆ. ಆ ಲೋಕಾಯುಕ್ತ ನಾನು ಇವತ್ತು ಹೇಳಿ ಬಂದಿನಿ ಸರ್. ಇದನ್ನ ನೀವು ಇದ್ರ ಬಗ್ಗೆ ಕ್ರಮ ತಗೋಲಿಲ್ಲ ಅಂದ್ರೆ ನಾನು ಲೋಕಾಯುಕ್ತ ಬಾಗಿಲು ಬಿಡಬೇಕಾಗತ್ತ ಅಂತ ನಾನು ಹೇಳಿದ್ದೀನಿ ಸರ್. ಓಕೆ. ಧನ್ಯವಾದ ಸುರೇಂದ್ರ ಅವ್ರು ಮಾತಾಡೋದಕ್ಕೆ ನಮ್ಮ ಜೊತೆಗೆ. ನಾವು ಇದನ್ನ ಪ್ರಚಾರ ಮಾಡಿ ಸಾಕಷ್ಟು ಇದನ್ನ ಸುದ್ದಿಗಳನ್ನ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಸರಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18 ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164.
ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸೈಕ್ ಆಗ್ಬಿಡ್ಬೇಕು. 7 days ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನೀವು ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ, ಬನ್ನಿ ನನ್ನ ಹತ್ರ. ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆ ಅಂದ್ರೆ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ, ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 190ಕ್ಕೆ ಮಾರ್ತಾವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್. 1,95,000ಕ್ಕೆ ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಟೈರ್ 4 ಅಷ್ಟೇ ಹಾಕ್ಸಿದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000ಕ್ಕೆ SX4. ಇದು ಸೇಮಾ? ಮಾರುತಿ ZXi ಗಾಡಿ ಇದು ಸರ್. ಓಕೆ, ಹೇಳಿ ಸರ್ ಇನ್ನೊಂದು ಆಫರ್. ಸರ್ 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ಬಂದ್ಬಿಡಿ ಇಲ್ಲಿಗೆ ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ. ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.